ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಹಾಲಯ ಅಮಾವಾಸ್ಯೆ ಇತ್ತು. ತುಂಬ ಜನ ಮಹಾಲಯ ಅಮಾವಾಸ್ಯೆ ದಿನ ಹಿರಿಯರಿಗೆ ಪೂಜೆ ಮಾಡಿ ಎಡೆ ಇಡ್ತಾರೆ. ಕೆಲವರು ಅಮಾವಾಸ್ಯೆ ಹಿಂದಿನ ದಿನಗಳಲ್ಲಿ ಇಡ್ತಾರೆ, ಕೆಲವರು ಮುಂದೆ ಇಡ್ತಾರೆ, ಕೆಲವರು ಆಯುಧ ಪೂಜೆ ದಿನ ಇಡ್ತಾರೆ, ಕೆಲವರು ದೀಪಾವಳಿ ಟೈಮಲ್ಲಿ ಇಡ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ. ನಾವು ಅಷ್ಟೇ ಮಹಾಲಯ ಅಮಾವಾಸ್ಯೆ ದಿನವೇ ಪೂಜೆ ಮಾಡ್ತೀವಿ. ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆ ನಾವು ಮಹಾಲಯ ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀವಿ. ಸೊ ನಾವು ಊರಲ್ಲಿ ಒಟ್ಟಿಗೆ ರಿಲೇಟಿವ್ಸ್ ಎಲ್ಲ ಸೇರಿ ಪೂಜೆ ಮಾಡೋದ್ರಿಂದ ನಾವು ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟ್ವಿ. ನಾನು, ಅತ್ತೆ, ಮಾವ, ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ ಹೊರಟ್ವಿ. 8 ಗಂಟೆಗೆ ಹೊರಟಿದ್ದ ಕಾರಣ ನಾವು ಮನೇಲಿ ತಿಂಡಿ ಏನೂ ಮಾಡಿರಲಿಲ್ಲ. ಹಂಗೆ ಆನ್ ದ ವೇ ಕದಂಬ ವೆಜ್ ರೆಸ್ಟೋರೆಂಟ್ ಹತ್ರ ನಾವಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡಿಕೊಂಡು ಹೊರಟ್ವಿ. ಸೊ ನಮ್ಗೆ ಆ್ಯಕ್ಚುಲಿ ಅಲ್ಲೇ 1 ಅವರ್ ಆಯಿತು. ಯಾಕಂದರೆ ನನ್ನ ಮಗಂಗೆ ಹಿಂದಿನ ದಿನ ಹುಷಾರಿರಲಿಲ್ಲ, ತುಂಬ ಕೋಲ್ಡ್, ಜ್ವರ, ಕಾಫ್ ಎಲ್ಲ ಇತ್ತು. ಸೊ ಅವ್ನು ರಾತ್ರಿ ಎಲ್ಲ ನಿದ್ದೆನೂ ಮಾಡಿರಲಿಲ್ಲ, ಸರಿಗೆ ಊಟನೂ ಮಾಡ್ತಿರಲಿಲ್ಲ. ಅವನಿಗೆ ಊಟ ತಿನ್ನಿಸ್ಕೊಂಡು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಅವ್ನಿಗೆ ಊಟ ತಿನ್ನಿಸಿ ನಾವು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಯೂಶ್ವಲಿ ನಮ್ಮೂರಿಗೆ ಹೋಗ್ಬೇಕಂದ್ರೆ ನಮಗೆ 1.5 ಅವರ್ ಹಿಡಿಯುತ್ತೆ. ಬಟ್ ಅವತ್ತು ನಮಗೆ 2 ಅವರ್ಸ್ ಆಗೋಯ್ತು. ಬಿಕಾಸ್ ನನ್ನ ಮಗಂಗೆ ಹುಷಾರಿರಲಿಲ್ಲ ಅಂತ ಮಧ್ಯ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ದು ಅಲ್ಲಿ ಲೇಟ್ ಆಯಿತು. ಸೊ ಒಬ್ಬೊಬ್ಬರು ಊರಲ್ಲಿ ಒಂದೊಂದು ಥರ ಹಬ್ಬ ಮಾಡ್ತಾರೆ. ಕೆಲವರು ವೆಜ್ ಮಾಡ್ತಾರೆ, ಕೆಲವರು ನಾನ್ ವೆಜ್ ಮಾಡ್ತಾರೆ. ನಮ್ಮ ಮಾವನ ಮನೆ ಕಡೆ ವೆಜ್ ತಿಂಡಿಗಳೆಲ್ಲ ಮಾಡಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ಮುಂದಕ್ಕಿಟ್ಟು ಮಾಡ್ತಾರೆ. ಮತ್ತು ಅವರು ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ತಾರೆ. ಕೆಲವರು ಹಂಗೆ ಮಾಡಲ್ಲ. ನಮ್ಮ ತಂದೆ ಮನೆ ಕಡೆನೇ ಹೋದರೆ ನಾವು ದಾಸಪ್ಪನೆಲ್ಲ ಕರೆಸಿ ಪೂಜೆ ಮಾಡಲ್ಲ. ನೋಡಿ, ಇದು ನಮ್ಮೂರು ಗ್ರಾಮ ದೇವತೆ ಮಾರಮ್ಮ ದೇವಿ ಅಂತ. ಅದು ಊರು, ನಮ್ಮ ಮನೆ ರೋಡು. ನಾವು ಆ್ಯಕ್ಚುಲಿ ಅಲ್ಲಿ ಕಾರ್ ಹೋಗುತ್ತೆ, ಬಟ್ ಸ್ಟಿಲ್ ಅಲ್ಲಿ ಕಂಫರ್ಟಬಲ್ ಅನಿಸಲ್ಲ ಅಂತ ಪಕ್ಕದ ರೋಡಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದ ತುಂಬ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಪೂಜೆ ಸಾಮಾನೆಲ್ಲ ತಂದಿದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಮುಂದೆ ನಮ್ಮ ಮಾವ ಹಸ್ಬೆಂಡ್ ಹೋದರು, ಹಿಂದೆ ನಾನು, ನಮ್ಮ ಅತ್ತೆ, ನನ್ನ ಮಗ ಬಂದ್ವಿ. ನಮ್ಮ ಅತ್ತೆ ನನ್ನ ಮಗನ ಬಗ್ಗೆ ಹೇಳಬೇಕಂದ್ರೆ ಅವರು ಅಜ್ಜಿ ಮೊಮ್ಮಗ ತುಂಬ ಹೆವಿ ಬಾಂಡಿಂಗ್. ಆ್ಯಸ್ ಯೂಶ್ವಲ್ ಎಲ್ಲ ಅಜ್ಜಿ ಮೊಮ್ಮಕ್ಕಳು ಥರನೇ. ಯೂಶ್ವಲಿ ಅಜ್ಜಿದಿರಿಗೆ ಮೊಮ್ಮಕ್ಕಳು ತುಂಬ ಇಷ್ಟ ಇರ್ತಾರೆ. ಮಕ್ಳಿಗೂ ಅಷ್ಟೇ, ನಾವು ಅಜ್ಜಿ ತಾತ ಫ್ಯಾಮಿಲಿ ಜೊತೆ ಎಲ್ಲ ಬೆರೆಯೋಕ್ಕೆ ಬಿಡಬೇಕು. ಆವಾಗಲೇ ಅವ್ರಿಗೂ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ನಾನಂತೂ ನನ್ನ ಮಗಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಫ್ಯಾಮ್ಲಿ ಜೊತೆ ಇರೋಕ್ಕೆ ಬಿಡ್ತೀನಿ. ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್. ನಾವು ಮಕ್ಳಿಗೆ ಕಲಿಸೋದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ನಾವು ಕಲಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇ ನಮ್ಮ ಮನೆ. ನನ್ನ ಮಗನಿಗೆ ಮೇಕೆ, ಕುರಿಗಳು, ಹಸುಗಳು ಇದೆಲ್ಲ ನೋಡಿದ್ರೆ ತುಂಬ ಇಷ್ಟ. ಸೊ ಅವ್ನ ಊರಿಗೆ ಹೋಗಿದ ತಕ್ಷಣ ಅವ್ನು ಖುಷಿ ಫುಲ್ ಎಂಜಾಯ್ ಮಾಡ್ತಿದ್ದ. ಸೊ ನಮ್ಮ ಮಾವನ ಮನೆ ಕಡೆ ಈ ಥರನೇ ಎಡೆ ಇಡೋದು. ಅವರು ವೆಜ್ ಇಡ್ತಾರೆ, ತಿಂಡಿಗಳಿಡ್ತಾರೆ ಎಡೆ ಮುಂದೆ, ಮತ್ತು ದಾಸಪ್ಪನ ಮುಂದೆ ಮಾಡಿರೋ ಅಡುಗೆಗಳಿಡ್ತಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ದಾಸಪ್ಪನ ಕರೆಸಿ ಮಾಡಿಸೋದು. ಬಿಕಾಸ್ ನಮ್ಮ ತಂದೆ ಮನೆ ಕಡೆ ನಾವು ದಾಸಪ್ಪನ ಕರೆಸಿ ಮಾಡಿಸಲ್ಲ. ನಾವು ಅವ್ರಿಗೇನೇನು ಅಡುಗೆ ಎಲ್ಲ ಇಷ್ಟ ಅದನ್ನೆಲ್ಲ ಮಾಡಿ ಮುಂದೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ, ಬಟ್ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ ನೋಡೋಕ್ಕೆ. ಫ್ಯಾಮಿಲಿ ಎಲ್ಲ ಇದ್ವಿ, ಖುಷಿಯಾಗಿ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಪೂಜೆ ಮಾಡಿಕೊಂಡು ಆ್ಯಕ್ಚುಲಿ ದಾಸಪ್ಪ ಪೂಜೆ ಟೈಮಲ್ಲಿ ನಾವಿರಲಿಲ್ಲ. ಬಿಕಾಸ್ ನನ್ನ ಮಗಂಗೆ ಅವಾಗ ಆಲ್ರೆಡಿ ಜ್ವರ ಬಂದಂಗಿತ್ತು. ನಾನು ಅವನಿಗೆ ಆಲ್ರೆಡಿ ಮೆಡಿಸನ್ ಹಾಕಿ ಮಲಗಿಸ್ಬಿಟ್ಟಿದ್ದೆ. ರಾತ್ರಿ ನನಗೂ ನಿದ್ದೆ ಇರಲಿಲ್ಲ, ಬಿಕಾಸ್ ಅವನು ನಿದ್ದೆ ಮಾಡಿರಲಿಲ್ಲ. ಸೊ ನಾನು ಅವನ ಜೊತೆ ಮಲ್ಕೊಬಿಟ್ಟಿದ್ದೆ. ಆಮೇಲೆ ಪೂಜೆ ಟೈಮಿಗೆ ಬಂದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನೋಡಿ ಅವ್ರ ಅಜ್ಜಿ ಅವನ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅವರು ಪೂಜೆ ಎಲ್ಲ ಮಾಡಿ ಮುಗಿಸಿ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ಇಲ್ಲಿ ಊಟ ಮಾಡೋ ಕ್ಲಿಪ್ಸ್ ಎಲ್ಲ ತೆಗ್ದಿಲ್ಲ, ಬಿಕಾಸ್ ಬ್ಯುಸಿ ಇದ್ವಿ. ಆಮೇಲೆ ಇಲ್ಲೂ ಅತ್ತೆದಿರು ತಿಂಡಿಗಳೆಲ್ಲ ಕೊಟ್ಟರು, ತೊಗೊಂಡು ಅತ್ತೆ ಮನೆ ಕಡೆ ಹೊರಟ್ವಿ. ಇವತ್ತು ನಮ್ಮ ಅತ್ತೆ ಅವ್ರ ತಾಯಿ ಮನೇಲೂ ಮಹಾಲಯ ಅಮಾವಾಸ್ಯೆ ದಿನವೇ ಪೂಜೆ ಮಾಡೋದು, ಹಿರಿಯರಿಗೆ ಎಡೆ ಇಡೋದು. ನಮ್ಮ ಅತ್ತೆ ಅವ್ರ ತಂದೆಗೆ ಪೂಜೆ ಮಾಡಬೇಕಿತ್ತು. ಸೊ ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ಸೊ ನಮ್ಮ ಮಾವನ ಮನೆಯಲ್ಲಿ ವೆಜಿಟೇರಿಯನ್ ಅಂದರೆ ವೆಜ್ ಎಡೆ ಇಟ್ಟಿದ್ರು. ನಮ್ಮ ಅತ್ತೆ ಮನೆಯಲ್ಲಿ ನಾನ್ ವೆಜ್ ಇಡ್ತಾರೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕಸಿನ್ಸ್ ಎಲ್ಲ ಬಂದಿದ್ದರು. ಆಲ್ರೆಡಿ ಆಟ ಆಡ್ಕೊಂಡು ಕೂತಿದ್ರು. ನಾವು ಹೋದ್ವಿ, ನಾವು ಸ್ವಲ್ಪ ಆಟ ಆಡಿದ್ವಿ ಅವ್ರ ಜೊತೆ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಯೂಶ್ವಲಿ ಕಸಿನ್ಸ್ ಎಲ್ಲ ಸೇರಿದಾಗ ಅದ್ರ ಮಜಾನೇ ಬೇರೆ. ನನ್ನ ಮಗನೂ ಅಷ್ಟೇ, ಜ್ವರ ಎಲ್ಲ ಮರೆತು ಆರಾಮಾಗಿ ಕಂಫರ್ಟಬಲಾಗಿ ಆಟ ಆಡ್ಕೊಂಡು ಅವ್ನು ಪಾಡ್ಗೆ ಅವ್ನು ನೆಮ್ಮದಿಯಾಗಿದ್ದ. ಆಮೇಲೆ ಇಲ್ಲೂ ಅಜ್ಜಿ ಎಲ್ಲ ಆಟ ಆಡಾದ್ಮೇಲೆ ಅಜ್ಜಿನೂ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲೂ ನಾಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡ್ರು. ಆಮೇಲೆ ಅಂಕಲ್ಲು ಪೂಜೆ ಮಾಡಿ
ನಾವು ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ಹಿರಿಯರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ನಾವು ಹೋಗಿ ಆಚೆ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಯೂಶ್ವಲಿ ಅದೊಂದು ಪದ್ಧತಿ ಇದೆಯಲ್ಲ, ಪೂಜೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೋಬೇಕು ಬಾಗಿಲು ಹಾಕ್ಕೊಂಡು. ಬಿಕಾಸ್ ಹಿರಿಯರು ಬಂದು ನಾವು ಮಾಡಿರೋ ಅಡುಗೆನ ತಿನ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಅದರಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ನಿಂತ್ವಿ. ನೋಡಿ, ನನ್ನ ಮಗಂಗೆ ಪೂಜೆ ಅಂದರೆ ತುಂಬ ಇಷ್ಟ. ಅವ್ರ ಅಜ್ಜಿ ಜೊತೆ ಅವ್ನ ಪೂಜೆ ಎಲ್ಲಿದ್ದರೂ ಫಸ್ಟ್ ಪೂಜೆ ಮಾಡಬೇಕು. ಅವ್ನು ಪೂಜೆ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಫೈನಲಿ ಕಸಿನ್ಸ್ ಎಲ್ಲ ಬೇಗ ಹೊರಟರು ಊಟ ಮಾಡಿಕೊಂಡು. ನಾನು ನನ್ನ ಮಗಂಗೆ ಊಟ ಮಾಡಿಸಿ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ನನ್ನ ಮಗಂಗೆ ಲೇಟಾಗಿ ಊಟ ಅಂದರೆ ಅವ್ನಿಗೆ ಹುಷಾರಿರಲಿಲ್ಲ, ಸೊ ಅವ್ನಿಗೆ ಊಟ ಸೇರ್ತಿರಲಿಲ್ಲ. ಊಟ ತಿನ್ನೋದು ನಿಧಾನ ಆಯಿತು. ಆಮೇಲೆ ಅವ್ನಿಗೆ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡು ಹೊರಡೋದು 10:30 ಆಯಿತು. ಸೊ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ 11:15 ಆಗಿತ್ತು. ಫೈನಲಿ ಮನೆ ರೀಚ್ ಆದ್ವಿ. ಬಂದಮೇಲೂ ನಾನೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಮಗಂಗೂ ಹುಷಾರಾಗಿರಲಿಲ್ಲ, ನಾನು ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅದರಿಂದ ನಾನು ವೀಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಟ್ ವಾಸ್ ಅ ವೆರಿ ನೈಸ್ ಡೇ. ನಂಗೆ ತುಂಬ ಖುಷಿಯಾಯಿತು. ಡೇ ತುಂಬ ಚೆನ್ನಾಗಿತ್ತು. ಮುಂದಕ್ಕೂ ತುಂಬ ವೀಡಿಯೋಸಲ್ಲಿ ಸಿಗ್ತಾ ಇರೋಣ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಹಾಕಿ, ಆ ಥರ ವೀಡಿಯೋ ಮಾಡ್ತೀನಿ. ಐದರ್ ಸ್ಕಿನ್ ಕೇರ್, ಮೇಕಪ್ ರೂಟೀನ್ ಯಾವ ಥರ ಬೇಕು ಅಂತ ಹಾಕಿ, ಆ ಥರ ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.